ನಮ್ಮ ರಕ್ತದಲ್ಲಿ ಬಿಳಿ ರಕ್ತ ಕಣಗಳು ಕೂಡ ಪ್ರಮುಖ ವಿಧಗಳಲ್ಲೊಂದು. ಕಾಯಿಲೆ ಬಿದ್ದಾಗ ಸೋಂಕುಗಳ ವಿರುದ್ಧ ಹೋರಾಡುವ ವೈಟ್ ಬ್ಲಡ್ ಸೆಲ್ಸ್ ರೋಗ ನಿರೋಧಕ ಶಕ್ತಿ ಕಾಯ್ದುಕೊಳ್ಳಲು ಅತ್ಯಂತ ನಿರ್ಣಾಯಕ. ಇಂತಹ ಬಿಳಿ ರಕ್ತ ಕಣಗಳ ಸಂಖ್ಯೆಯಲ್ಲಿ ಇಳಿಕೆಯಾದರೆ ಅದು ಅಪಾಯಕಾರಿ ಸಮಸ್ಯೆಗಳನ್ನು ತಂದೊಡ್ಡಬಹುದು. ಆದ ಕಾರಣ ಬಿಳಿ ರಕ್ತ ಕಣ ಕಡಿಮೆಯಾದಾಗ ಕಂಡುಬರುವ ಲಕ್ಷಣಗಳೇನು, ಈ ಕೊರತೆ ತಪ್ಪಿಸಿ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವ ಆಹಾರಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಬನ್ನಿ. ಬಿಳಿ ರಕ್ತ ಕಣ ಕಡಿಮೆಯಾಗಿರುವ ಲಕ್ಷಣಗಳೇನು? ಕೊರತೆ ತಪ್ಪಿಸಲು ಯಾವ ಆಹಾರ ಸೇವಿಸಬೇಕು? ಮನುಷ್ಯನ ದೇಹದಲ್ಲಿ ಸುಮಾರು 100 ಬಿಲಿಯನ್ ಬಿಳಿ ರಕ್ತ ಕಣಗಳು ಉತ್ಪಾದನೆಯಾಗುತ್ತೆ. ಬಿಳಿ ರಕ್ತ ಕಣಗಳು ಅಥವಾ ಲ್ಯೂಕೋಸೈಟ್ಗಳು ಸೋಂಕುಗಳ ವಿರುದ್ಧ ಹೋರಾಡುವ ಮೂಲಕ ದೇಹಕ್ಕೆ ರಕ್ಷಣೆ ನೀಡುತ್ತೆ. ಬಿಳಿ ರಕ್ತ ಕಣಗಳು ನಮ್ಮ ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತೆ. ಅವು ಪಕ್ವವಾದ ನಂತರ ನ್ಯೂಟ್ರೋಫಿಲ್ಗಳು, ಲಿಂಫೋಸೈಟ್ಗಳು, ಮೋನೋಸೈಟ್ಗಳು, ಯೋಸಿನೋಫಿಲ್ ಮತ್ತು ಬಾಸೋಫಿಲ್ಗಳಂತಹ 5 ಪ್ರಮುಖ ರೀತಿಯ ಬಿಳಿ ರಕ್ತ ಕಣಗಳಲ್ಲಿ ಅಭಿವೃದ್ಧಿಗೊಳ್ಳುತ್ತವೆ. ಸೋಂಕು ಉಂಟಾದಾಗ ಮೂಳೆ ಮಜ್ಜೆಯು ಅದರ ಚಟುವಟಿಕೆಯನ್ನು ಹೆಚ್ಚಿಸಲು ಉತ್ತೇಜಿಸುತ್ತೆ ಮತ್ತು ಸೋಂಕಿನ ವಿರುದ್ಧ ಹೋರಾಡಲು ಹೆಚ್ಚುವರಿ ಬಿಳಿ ರಕ್ತ ಕಣಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತೆ. ಹೆಚ್ಚು ಬಿಳಿ ರಕ್ತ ಕಣಗಳ ಕೌಂಟ್ಗೆ ಕಾರಣವೆಂದರೆ ಸೋಂಕು, ಮೂಳೆ ಮಜ್ಜೆಯಲ್ಲಿನ ಅಸಹಜತೆಗಳು, ಶ್ವಾಸಕೋಶದ ಕಾಯಿಲೆ, ಆಲ್ಕೋಹಾಲ್ ಸೇವನೆ, ಧೂಮಪಾನ, ಕಳಪೆ ಜೀವನ ಶೈಲಿ, ಪ್ರತಿರಕ್ಷಣಾ ಅಸ್ವಸ್ಥತೆಗಳು, ಅಲರ್ಜಿಯ ಪ್ರತಿಕ್ರಿಯೆಗಳು ಮತ್ತು ಭಾವನಾತ್ಮಕ ಒತ್ತಡ. ಹೆಚ್ಚು ಬಿಳಿ ರಕ್ತ ಕಣಗಳ ಮತ್ತೊಂದು ಸಂಭವನೀಯ ಕಾರಣವೆಂದರೆ ಲ್ಯುಕೇಮಿಯಾ, ಕ್ರೋನ್ಸ್ ಕಾಯಿಲೆ ಅಥವಾ ಗ್ರೇವ್ಸ್ ಥೈರಾಯ್ಡಿಟಿಸ್ ನಂತಹ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸ್ವಸ್ಥತೆಗಳು ದೇಹವು ಬಿಳಿ ರಕ್ತ ಕಣಗಳ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಬಿಳಿ ರಕ್ತ ಕಣಗಳ ಸಂಖ್ಯೆಗೆ ಕೀಮೋಥೆರಪಿ ಮತ್ತು ವಿಕಿರಣದಿಂದ ಉಂಟಾದ ಮೂಳೆ ಮಜ್ಜೆಯ ಸಮಸ್ಯೆ, ಲೂಪಸ್ ಮತ್ತು ರುಮಟಾಯ್ಡ್ ಸಂಧಿವಾತದಂತಹ ಸ್ವಯಂ ನಿರೋಧಕ ಸಮಸ್ಯೆಗಳು, ರಕ್ತದ ಸೋಂಕು, HIV, ಪ್ರತಿಜೀವಕಗಳ ಸೇವನೆ, ಅಪೌಷ್ಟಿಕತೆ, ಆಲ್ಕೋಹಾಲ್ ದುರ್ಬಳಕೆ ಮತ್ತು ಗುಲ್ಮದಲ್ಲಿನ ಸಮಸ್ಯೆ ಕಾರಣವಾಗಿರಬಹುದು. ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆಯಾಗಿದೆ ಎಂಬುದರ ಲಕ್ಷಣಗಳೆಂದರೆ ವಿಪರೀತ ಆಯಾಸ, ತ್ವರಿತ ಹೃದಯ ಬಡಿತ, ಸ್ನಾಯು ದೌರ್ಬಲ್ಯ, ರೂಬಲ್ ಉಸಿರಾಟ, ದಿಢೀರ್ ತೂಕ ಇಳಿಕೆ, ಸೋಂಕುಗಳು. ರಕ್ತವು ವಿವಿಧ ರೀತಿಯ ರಕ್ತ ಕಣಗಳಿಂದ ಮಾಡಲ್ಪಟ್ಟಿದೆ. ರಕ್ತ ಕಣಗಳು ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತೆ. ಅವುಗಳಲ್ಲಿ ಆಮ್ಲಜನಕವನ್ನು ಸಾಗಿಸುವ ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಸ್ಗಳು ಗಾಯವನ್ನ ಗುಣಪಡಿಸಲು ಮತ್ತು ರಕ್ತಸ್ರಾವವನ್ನು ನಿಲ್ಲಿಸಲು ಸಹಾಯ ಮಾಡುತ್ತೆ. ಬಿಳಿ ರಕ್ತ ಕಣಗಳು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವ ಆಹಾರಗಳು ಇಲ್ಲಿವೆ. ಬೆಳ್ಳುಳ್ಳಿ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತೆ. ಇದರಲ್ಲಿ ಸಲ್ಫರ್ ಸಮೃದ್ಧವಾಗಿದೆ. ಇದು ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ವೈರಲ್, ಶಿಲೀಂಧ್ರ, ಬ್ಯಾಕ್ಟೀರಿಯಾ ಮತ್ತು ಪರಾವಲಂಬಿ ಸೋಂಕಿನ ವಿರುದ್ಧ ಬೆಳ್ಳುಳ್ಳಿ ತುಂಬಾ ಪರಿಣಾಮಕಾರಿಯಾಗಿದೆ. ಪಪ್ಪಾಯಿಯು ದೇಹದಲ್ಲಿ ಬಿಳಿ ರಕ್ತ ಕಣಗಳು ಅಥವಾ ಲಿಂಫೋಸೈಟ್ಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ, ಏಕೆಂದರೆ ಇದು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇಂದ ತುಂಬಿರುತ್ತೆ. ಇದು ಪಪಾಯಿನ್ ಎಂಬ ಜೀರ್ಣಕಾರಿ ಕಿಣ್ವವನ್ನು ಹೊಂದಿರುತ್ತೆ. ಇದು ಉರಿಯೂತದ ಪರಿಣಾಮಗಳನ್ನು ಹೊಂದಿದೆ. ನಟ್ಸ್ ಮತ್ತು ಸೀಡ್ಸ್ ವಿಟಮಿನ್ ಇ ಮತ್ತು ವಿಟಮಿನ್ ವೈ ನೊಂದಿಗೆ ತುಂಬಿದೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲು ಉತ್ಕರ್ಷಣಾ ನಿರೋಧಕ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಇದು ಕ್ಯಾನ್ಸರ್ ಕೋಶಗಳು ಮತ್ತು ಸೂಕ್ಷ್ಮಾಣುಗಳನ್ನ ನಾಶ ಮಾಡುವ ಕೋಶಗಳ ಉತ್ಪಾದನೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತೆ. ಪ್ರೋಟೀನ್ ಆಹಾರದಲ್ಲಿ ಕೋಳಿ ಮತ್ತು ಮೀನನ್ನ ಸೇರಿಸಿಕೊಳ್ಳೋದು ಮುಖ್ಯವಾಗಿದೆ, ಏಕೆಂದರೆ ನಮ್ಮ ದೇಹಕ್ಕೆ ಪ್ರೋಟೀನ್ನಿಂದ ಅಮೈನೋ ಆಮ್ಲಗಳು ಬೇಕಾಗುತ್ತವೆ. ಮೊಸರಲ್ಲಿ ಪ್ರೋಬಯೋಟಿಕ್ ಸಮೃದ್ಧವಾಗಿದೆ. ಇದು ಕೆಟ್ಟ ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡಲು ಸಹಾಯಕವಾಗಿದೆ. ಇದು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಉತ್ತೇಜಿಸುವ ಮೂಲಕ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಮೊಸರಲ್ಲಿ ವಿಟಮಿನ್ ಡಿ ಸಮೃದ್ಧವಾಗಿದೆ. ಇದು ರೋಗ ನಿರೋಧಕ ಮಟ್ಟವನ್ನು ನಿಯಂತ್ರಿಸಲು ಮತ್ತು ರೋಗಗಳ ವಿರುದ್ಧ ದೇಹದ ನೈಸರ್ಗಿಕ ರಕ್ಷಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಸಿರು ಸೊಪ್ಪು
ಪಾಲಕ್, ಕೇಲ್ ಮತ್ತು ಕೊಲಾರ್ಡ್ ಗ್ರೀನ್ಸ್ನಂತಹ ಹಸಿರು ತರಕಾರಿಗಳು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಬೀಟಾ ಕ್ಯಾರೋಟಿನ್ ಜೊತೆಗೆ ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ಅನ್ನ ಹೊಂದಿರುತ್ತೆ. ಇವೆಲ್ಲವೂ ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಇವು ನಿಮ್ಮ ಹೃದಯ, ಮೆದುಳು ಮತ್ತು ಕರುಳಿಗೆ ಸಹ ಒಳ್ಳೆಯದು. ಒಮೆಗಾ 3 ಕೊಬ್ಬಿನಾಮ್ಲಗಳು. ಆಹಾರದ ಒಮೆಗಾ 3 ಕೊಬ್ಬಿನಾಮ್ಲಗಳು ದೇಹದ ಫ್ಯಾಗೋಸೈಟ್ಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಾನಿಕಾರಕ ಆಕ್ರಮಣಕಾರರನ್ನು ಆವರಿಸುವ ಬಿಳಿ ರಕ್ತ ಕಣಗಳು ಒಂದು ವಿಧ. ಒಮೆಗಾ 3 ಅಧಿಕವಾಗಿರುವ ಆಹಾರಗಳಲ್ಲಿ ಅಗಸೆ ಬೀಜದ ಎಣ್ಣೆ, ಚಿಯಾ ಸೀಡ್ಸ್, ಮೀನಿನ ಎಣ್ಣೆ, ವಾಲ್ನಟ್ಸ್, ಸಿಂಪಿ, ಸಾಲ್ಮನ್, ಪಾಲಕ್ ಮತ್ತು ಸೋಯಾಬೀನ್ ಸೇರಿವೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.